ಯೋಗ ಸಾಧಕರ ಆಹಾರ ನಿಯಮ. ಆಹಾರದಿಂದ ದೇಹ ಮಾತ್ರವಲ್ಲ, ಮನಸ್ಸಿನ ಮೇಲೂ ಪರಿಣಾಮ ಉಂಟಾಗುತ್ತದೆ. ಆಹಾರವು ಶುದ್ಧವಾದಲ್ಲಿ ಅಂತಃಕರಣವು ಶುದ್ಧವಾಗುತ್ತದೆ. ಅಂತಃಕರಣ ಶುದ್ಧಿಯಿಂದ ಶ್ರುತಿಶಕ್ತಿ ದೃಢವಾಗುತ್ತದೆ. ಸ್ಮೃತಿಶಕ್ತಿಯು ಸಿದ್ಧಿಸಿದ ಮೇಲೆ ದ್ವೇಷಾದಿಗಳು ದೂರವಾಗುತ್ತವೆ. ಹಸಿವನ್ನು ಇಂಗಿಸಲು, ಜಿಹ್ವಾಚಾಪಲ್ಯವನ್ನು ತೀರಿಸಿಕೊಳ್ಳಲು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ತಾಮಸಾಹಾರವಾದ ಮಾಂಸ, ಬುದ್ಧಿ ಕೆಡಿಸುವ ಮದ್ಯ ಇವುಗಳಿಂದ ದೂರವಿರಬೇಕು. ನಮ್ಮ ಆಹಾರ ರೋಗಕಾರಕವಾಗಿರಬಾರದು, ಶಕ್ತಿದಾಯಕವಾಗಿ ಇರಬೇಕು. ಯಾರ ಕೇಡಿಗೂ ನಾಶಕ್ಕೂ ಕಾರಣವಾಗದೇ ಇರುವ ಆಹಾರ ಸೇವಿಸಬೇಕು. ಜೀವಿಸುವುದಕ್ಕಾಗಿ ತಿನ್ನುವುದಕ್ಕಾಗಿ ಜೀವಿಸಬೇಡ. ಬಾಯಿಗೆ ರುಚಿ ಕಂಡುದನ್ನೆಲ್ಲ ಇತಿಮಿತಿಗಳಿಲ್ಲದೆ, ಹೊತ್ತುಗೊತ್ತುಗಳಿಲ್ಲದೆ ತಿಂದು ಶರೀರವನ್ನು ರೋಗದ ಬೀಡಾಗಿ ಮಾಡಿಕೊಳ್ಳಬಾರದು. ಯಾವ ಆಹಾರದಿಂದ ನಮ್ಮ ಮನಸ್ಸಿನ ಮೂಲೆ ಸಾತ್ವಕ ಪ್ರಭಾವ ಬೀಳುವುದೋ ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಬಲ, ಆರೋಗ್ಯ, ಕಾಂತಿ, ಸ್ಫೂರ್ತಿಗಳು ಉಂಟಾಗುವ